ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ನೋಡಿ, ದಂಗೆ ಎಬ್ಸೋದಕ್ಕೆ ಇವರೇ ತಾನೇ ಹೇಳಿಕೆಗಳು ಕೊಡೋದು. ದಂಗೆ ಆಗಲಿ ಅಂತ ಬಯಸುವವರೇ ಬಿ ಜೆ ಪಿ, ಕೋಮು ಗಲಭೆ ಆಗಲಿ ಅಂತ ಬಯಸುವವರೇ ಬಿ ಜೆ ಪಿ. ಒಂದಿಬ್ಬರು ಮೂರು ಜನ ಸತ್ತರೆ ನಮಗೆ ರಾಜಕೀಯ ಲಾಭ ಸಿಕ್ಕತ್ತೆ ಅಂತ ಯೋಚನೆ ಮಾಡೋದೇ ಬಿ ಜೆ ಪಿ. ಇದೇ ಅವ್ರದ್ದು ಒಂದು ಸ್ಟ್ರಾಟಜಿ. ಇದು ಜನ ಅರ್ಥ ಮಾಡ್ಕೋಬೇಕು ಇವ್ರ ಉದ್ದೇಶ ಏನು ಅಂತ. ಸರಿ, ಈಗ ಹಿಂದೂಪರ ಸಂಘಟನೆಗಳು ಕೂಡ ಸಿಎಂ ನಾಳೆಯಿಂದ ನಮ್ಮೂರು ಕೂಡ ನೋಡಿ, ಇದು ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ ಆಯಿತಾ. ಎಲ್ರಿಗೂ ಗೌರವದಿಂದ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡ್ಬೇಕು. ಇವರು ಈ ವಾತಾವರಣವನ್ನು ಹಾಳು ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಈ ಚಕ್ರವರ್ತಿ ಸೂಲಿಬೆಲೆ ಅಂತ ವ್ಯಕ್ತಿಗಳು. ಅವರಿಗೆ ಇದೇ ಬೇಕು. ಇದು ಅಂದರೆ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಚೆನ್ನಾಗಿದ್ದದನ್ನು ಇವಾಗ ಯಾಕೆ ನಾವು ಅದನ್ನು ಹಾಳು ಮಾಡ್ಕೋಬೇಕು? ಅದಕ್ಕೋಸ್ಕರ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಇದು ಎಲ್ಲರೂ ಕೂಡ ನನಗನ್ಸುತ್ತೆ ಇದನ್ನು ಅವರು ಬೆಳೆಸೋಕೋದ್ರೆ ಖಂಡಿತ ಅವ್ರಿಗೂ ಒಳ್ಳೆಯದಾಗೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ನೋಡಿ, ದಂಗೆ ಎಬ್ಸೋದಕ್ಕೆ ಇವರೇ ತಾನೇ ಹೇಳಿಕೆಗಳು ಕೊಡೋದು. ದಂಗೆ ಆಗಲಿ ಅಂತ ಬಯಸುವವರೇ ಬಿ ಜೆ ಪಿ, ಕೋಮು ಗಲಭೆ ಆಗಲಿ ಅಂತ ಬಯಸುವವರೇ ಬಿ ಜೆ ಪಿ. ಒಂದಿಬ್ಬರು ಮೂರು ಜನ ಸತ್ತರೆ ನಮಗೆ ರಾಜಕೀಯ ಲಾಭ ಸಿಕ್ಕತ್ತೆ ಅಂತ ಯೋಚನೆ ಮಾಡೋದೇ ಬಿ ಜೆ ಪಿ. ಇದೇ ಅವ್ರದ್ದು ಒಂದು ಸ್ಟ್ರಾಟಜಿ. ಇದು ಜನ ಅರ್ಥ ಮಾಡ್ಕೋಬೇಕು ಇವ್ರ ಉದ್ದೇಶ ಏನು ಅಂತ. ಸರಿ, ಈಗ ಹಿಂದೂಪರ ಸಂಘಟನೆಗಳು ಕೂಡ ಸಿಎಂ ನಾಳೆಯಿಂದ ನಮ್ಮೂರು ಕೂಡ ನೋಡಿ, ಇದು ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ ಆಯಿತಾ. ಎಲ್ರಿಗೂ ಗೌರವದಿಂದ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡ್ಬೇಕು. ಇವರು ಈ ವಾತಾವರಣವನ್ನು ಹಾಳು ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಈ ಚಕ್ರವರ್ತಿ ಸೂಲಿಬೆಲೆ ಅಂತ ವ್ಯಕ್ತಿಗಳು. ಅವರಿಗೆ ಇದೇ ಬೇಕು. ಇದು ಅಂದರೆ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಚೆನ್ನಾಗಿದ್ದದನ್ನು ಇವಾಗ ಯಾಕೆ ನಾವು ಅದನ್ನು ಹಾಳು ಮಾಡ್ಕೋಬೇಕು? ಅದಕ್ಕೋಸ್ಕರ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಇದು ಎಲ್ಲರೂ ಕೂಡ ನನಗನ್ಸುತ್ತೆ ಇದನ್ನು ಅವರು ಬೆಳೆಸೋಕೋದ್ರೆ ಖಂಡಿತ ಅವ್ರಿಗೂ ಒಳ್ಳೆಯದಾಗೋದು.